ಎಲ್ಲ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಯಾರ್ಯಾರು ನೋಡ್ತಿದ್ಯೋ ಅವ್ರಿಗೆಲ್ಲ ಗುಡ್ ಮಾರ್ನಿಂಗ್, ಮಧ್ಯಾಹ್ನ ನೋಡ್ತಿದ್ರೆ ಗುಡ್ ಆಫ್ಟರ್ನೂನ್, ಸಂಜೆ ನೋಡ್ತಿದ್ರೆ ಗುಡ್ ಈವ್ನಿಂಗ್. ಸೊ ಬಾಯ್ಸ್, ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದೀರಾ, ನನ್ನ ವಾಯ್ಸಲ್ಲಿ ಕೂಡ ಎಕ್ಸೈಟ್ಮೆಂಟ್ ಕೇಳಿಸ್ತಿರ್ಬೋದು ನಿಮಗೆ. ಏನಪ್ಪ ಎಕ್ಸೈಟ್ಮೆಂಟ್ ಅಂದರೆ, ನಮ್ಮ ಗ್ಯಾಂಗ್ಗೆ ಇನ್ನೊಂದು ಗಾಡಿ ಬರ್ತಿದೆ. ಸೊ ಇವತ್ತು ನಮ್ಮ ಹುಡುಗನ ಇದರಲ್ಲಿ ಸಸ್ಪೆನ್ಸ್ ಎಲ್ಲ ಏನಿಲ್ಲ, ಯಾಕೆ ಅಂದರೆ ತಮ್ಮನೇಲೆಲ್ಲ ಹೇಳ್ಬಿಟ್ಟಿದ್ದೇನಲ್ವ ಆಲ್ರೆಡಿ. ನಮ್ಮ ಹುಡುಗನ ಅಂಡ್ ಚೈಲ್ಡ್ಹುಡ್ ಫ್ರೆಂಡು ಪ್ಲಸ್ ರೂಮ್ಮೇಟು ಅವನ R15 V4 ಡೆಲಿವರಿ ಇದೆ. ಸೊ ನಾನು ನಿಮಗೆ ಫಸ್ಟಿಂದನೂ ತೋರಿಸೋಣ ಅಂದ್ಕೊಂಡಿದ್ದೆ, ಪ್ರೊಸೆಸ್ಸಿಂದ ಎಲ್ಲ. ಬಟ್ ಬ್ಯುಸಿ, ಏನಪ್ಪ ಅಂದರೆ ರಜಾ ಇಲ್ಲ. ಸೊ ಶೋರೂಮ್ ಸಂಜೆ ಮೇಲೆ ತೆಗ್ದಿರಲ್ಲ, ನಾನು ಬರೋ ಅಷ್ಟೊತ್ತಿಗೆ ಲೇಟ್ ಆಗಿರ್ತಿತ್ತು. ಸೊ ಅದಕ್ಕೆ ಬುಕ್ಕಿಂಗ್ ಎಲ್ಲ ಅವನೇ ಮಾಡಿ ಇವಾಗ ಕ್ಯಾಶು ಪೇ ಮಾಡಿ ಬಂದಿದ್ದಾರೆ. ಸೊ ಇವತ್ತು ಡೆಲಿವರಿ ಇದೆ ಗಾಡಿದು. ಈಗಲೂ ಆಫೀಸಿಂದ ಪರ್ಮಿಷನ್ ತಗೊಂಡೇ ಬಂದಿದ್ದೀನಿ ಗಾಡಿ ಡೆಲಿವರಿ ತಗೊಂಡ್ಬಿಟ್ಟು ಹೋಗೋಣ ಅಂತ. ಸೊ ಬಾಯ್ಸ್ ಎಲ್ಲ ಫುಲ್ಲು ಎಕ್ಸೈಟೆಡ್. ನೀವು ಯಾವಾಗ ಗಾಡಿ ನಾನು ನಿಮಗೆ ಎಕ್ಸ್ಪಲ್ಸ್ 200ದು ರಿವ್ಯೂ ಮಾಡಿದ್ದೆ ಗೊತ್ತಾ. ಸೊ ಏನಪ್ಪ ಡೆಲಿವರಿ ತಗೊಂಡಿದ್ವಲ್ಲ, ಅವತ್ತು ಯಾರ್ಯಾರು ಬಂದಿದ್ರು ಅವತ್ತೆಲ್ಲ ಇರ್ತಾರೆ. ಯಾಕೆ ಅಂದರೆ ಅವತ್ತಿದ್ದವರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸೇ, ಇವತ್ತು ಅವರೇನೇ ಇರೋದು. ಸೊ ನಮ್ಮ ಬಾಯ್ಸು ಒಬ್ಬೊಬ್ಬರೇ ಎಲ್ಲ ಗಾಡಿ ತಗೊಂತ ಸೊ ಫುಲ್ಲು ಬೈಕರ್ಸ್ ವರ್ಕ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಕುಂದೂರು ಬಾಯ್ಸ್ ಹಾವಳಿ ಮಾಡ್ತಾ ಇದ್ದೀವಿ. ಇವಾಗ ಇಲ್ಲೇ 8ನೇ ಮೈಲಿ ಗೀತಾ ಮೋಟಾರ್ಸ್ ಅಂತ ಒಂದು ಶೋರೂಮ್ ಇದೆ, ಯಮಹಾ ಶೋರೂಮ್ ಹೊಸದು. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಯಾರ್ಯಾರು ಬಂದಿದ್ದಾರೆ ಅಂತ. ನಾನು ಅಲ್ಲಿ ಎಲ್ಲ ಫುಲ್ ಇನ್ಫಾರ್ಮೇಷನ್ ಅಲ್ಲಿ ಕೊಡ್ತೀನಿ ನಿಮಗೆ. ಯಾವ್ದು ಗುರು ಟ್ರಾಫಿಕ್ಕು, ಯಪ್ಪ ಬಿಸ್ಲಿಗೆ ಕಿತ್ಕೊಂತೈತೆ ಸೆಕೆ. ಓಕೆ, ಸಿಗ್ನಲ್ ಏನೋ ಬಿಡ್ತು. ಈ ಖುಷಿ ಇದೆಯಲ್ಲ, ಈ ಖುಷಿನ ಹಂಗೆಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಲ್ಲ. ಬಾಯ್ಸ್ಗೆ ಏನಪ್ಪ ಈ ದಿನ ಇದೆಯಲ್ಲ ಒಂಥರ ಮಜಾ. ಅವ್ರ ಸ್ವಂತ ದುಡ್ಡಿಂದ ಅಂದರೆ ದುಡಿದ್ಬಿಟ್ಟು ಬೈಕ್ ತಗೊಳೋದಿದೆಯಲ್ಲ, ಅದ್ರ ಫೀಲೇ ನೆಕ್ಸ್ಟ್ ಲೆವೆಲ್ಲು. ಅಂಥದ್ರಲ್ಲೂ ಡ್ರೀಮ್ ಬೈಕ್ ಇಳಿಸೋದಿದೆಯಲ್ಲ, ಸೊ ಅದಿದೆಯಲ್ಲ ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಫೀಲಿಂಗು. ನಮ್ಮ ಹುಡುಗ ಅಂತೂ ಫುಲ್ಲು ಖುಷಿಯಾಗ್ಬಿಟ್ಟಿರ್ತಾರೆ. ಅವನ ಸ್ಟೋರಿ ಹೇಳ್ತೀನಿ ಕೇಳಿ. ಅವನು ಜಾತ್ರೆಗೂ ಬರದೆ, ಅಂದರೆ ನಮ್ಮೂರಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ಗೀತ್ರೆ ಆಯ್ತದಲ್ಲ, ಆ ಜಾತ್ರೆಗೂ ಬರದೆ ಯಾಕ್ಲಾ ಬಾರ್ಲಾ ಅಂದರೆ, ಇಲ್ಲ ಗುರು ನಾನು ಬೈಕ್ ತಗೊಳ್ಳೋ ತನಕ ಬರಲ್ಲ, ನಾನು ಶಬ್ದ ಮಾಡಿಬಿಟ್ಟಿದ್ದೀನಿ, ಬೈಕ್ ತಗೊಳ್ಳೋ ತನಕ ಬರೋಲ್ಲ ಅಂತ ಹೇಳಿ ಹಠ ಹಿಡ್ಕೊಂಡು ಕೂತ್ಬಿಟ್ಟು. ಸೊ ಹಠ ಹಿಡ್ಕೊಂಡು ಕೂತು ಅಂದರೆ ಇವಾಗ ಮನೆಯವ್ರು ಕೊಡಿಸ್ಲಿ, ಅದು ಕೊಡಿಸ್ಲಿ, ಇದು ಕೊಡಿಸ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ವೆಯ್ಟ್ ಮಾಡಿದೆ. ಇವಾಗ ಅವ್ರ ಮನೆಯವರು ಹೆಲ್ಪ್ ಮಾಡಿದ್ದಾರೆ, ಅವ್ರ ಮನೆಯವರು ಕೊಟ್ಟಿದ್ದಾರೆ ದುಡ್ಡು, ಇಲ್ಲ ಅಂತ ಇಲ್ಲ. ಸೊ ಇವನ ಎಫರ್ಟ್ ಜಾಸ್ತಿ ಅಲ್ವಾ, ಸೊ ಇದನ್ನು ತೀರಿಸ್ಬೇಕಿರೋದು ಅವನೇ ಅಲ್ವಾ. ಈ ಥರ ಎಲ್ಲ ಏನದು ಶಪಥ ಮಾಡಿ ಗಾಡಿ ತಗೊಂತವನೇ. ಸೊ ನಮ್ಮ ಹುಡುಗರೆಲ್ಲ ಆಯಿತು ತಗೋಗುರು, ನೀನು ಫಸ್ಟು ಊರಿಗೆ ಬರೋದೇ ಬಿಟ್ಬಿಟ್ಟಿದ್ಯಾ ನೀನು ಗಾಡಿ ತಗೊಳೋದಕ್ಕೋಸ್ಕರ, ಫಸ್ಟು ಗಾಡಿ ತಗೋಗುರು ನೀನು ಅಂತ ಹೇಳ್ಬಿಟ್ಟು ಇವಾಗ ಅಕ್ಟೋಬರ್ ಅಂತ ಡೇಟ್ ಫಿಕ್ಸ್ ಮಾಡಿದ್ದ. ನಾನು ಎಕ್ಸ್ಪಲ್ಸ್ 200 ವೀಡಿಯೋ ನೋಡಿರೋರಿಗೆ ಗೊತ್ತಿರ್ತದೆ. ಸೊ ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಅಕ್ಟೋಬರ್ಗೂ ಪಕ್ಕಾ ಅಂತೀನಿ ಅಕ್ಟೋಬರ್ಗೆ ಅಂತ. ಯಾಕೋ ಮುಂಚೆನೇ ಮನ್ಸು ಮಾಡಿಬಿಟ್ಟು ಇವತ್ತೇ ಬರ್ತಾಯಿತ್ತೆ ಗಾಡಿ. ಇವತ್ತು ತಾರೀಕು ಬಂದ್ಬಿಟ್ಟು ಎಷ್ಟು, ಆಗಸ್ಟ್ 11. ಸೊ ಯೂಟ್ಯೂಬಿಂದ ಏನಪ್ಪ ಹೆಲ್ಪ್ ಆಗ್ತಾ ಇರೋದು ಅಂದರೆ, ನಾನು ವೀಡಿಯೋ ಮಾಡೋದ್ರಿಂದ ನಮ್ಮ ಬಾಯ್ಸ್ಗೆಲ್ಲ ಒಂದು ಮೆಮೊರಿ ಇರ್ತದೆ. ಸೊ ಗಾಡಿ ತಗೊಂಡಿದ್ದು ನೋಡಲು ನನ್ನ ಗಾಡಿ ಡೆಲಿವರಿ ಡೇಟು, ಏನೋ ಡೆಲಿವರಿ ಎಲ್ಲ ಮತ್ತೆ ಗಾಡಿ ಡೆಲಿವರಿ ಡೇಟ್ ತೋರಿಸ್ಲಾ, ನಮ್ಮ ಹುಡುಗ ವೀಡಿಯೋ ಮಾಡವನೇ ಅಂತ ಹೇಳ್ಬಿಟ್ಟು ವೀಡಿಯೋ ತೋರಿಸ್ಬೋದು. ಸೊ ಬಾಯ್ಸ್ ಅಂತೂ ಫುಲ್ ಖುಷಿಯಾಗಿರ್ತಾರೆ ಪಕ್ಕ. ಆ ಖುಷಿನ ನಿಮಗೂ ತೋರಿಸ್ತೀನಿ. ಬಂದೆ ಇಲ್ಲೇ ಇನ್ನೇನು ಶೋರೂಮ್ ಹತ್ರ ಇದ್ದೀನಿ ಆಲ್ರೆಡಿ. ಸೊ ಹಿಂದೆ KTM ಶೋರೂಮು ಬ್ಯಾಕ್ ಗೇಟಿಂದ ಮುಂದೆ ಹೋಯ್ತಾ ಇದ್ದೀನಿ. ಆ ಕಡೆಯಿಂದ ಬರ್ಬೋದಿತ್ತು, ಬಟ್ ಆ ಕಡೆ ಸರ್ವಿಸ್ ರೋಡು. ಇದು ಗೀತಾ ಮೋಟಾರ್ಸ್ ಬಂದ್ಬಿಟ್ಟು ಐಕಿಯಾ ಇದೆಯಲ್ಲ, ಗೊತ್ತಲ್ಲ ಎಲ್ಲರಿಗೂ, ಐಕಿಯಾ ಪಕ್ಕನೇ ಈ ಕಡೆನೇ ಹೊಸ್ದಾಗಿರೋದು ಗೀತಾ ಮೋಟಾರ್ಸು. ಮತ್ತು ಇನ್ನೊಂದು ಯಾವುದು ಆಗಿದೆಯಪ್ಪ ಎಲೆಕ್ಟ್ರಿಕಲ್ದು, ಅದೂ. ಬಟ್ ಈ ಕಡೆಯಿಂದ ದಾರಿ ಹೋಯ್ತದೆ ಇಲ್ವ ಅಂತಲೇ ಗೊತ್ತಿಲ್ಲ ನಂಗೆ ನಿಜವಾಗ್ಲೂ. ಯಾಕೆ ಅಂದರೆ ನಾವು ಈ ಕಡೆ ಎಲ್ಲ ಓಡಾಡಲ್ಲ ಜಾಸ್ತಿ. ನೋಡೋಣ, ಮೋಸ್ಟ್ಲಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕಾರ್ಕೇರ್. ಸೊ ಗಾಡಿ ಬಗ್ಗೆ ಹೇಳಬೇಕು ಅಂದರೆ R15 V4 ಬ್ಲೂ ಕಲರು. ಎಷ್ಟಾಯಿತು ಪ್ರೈಸ್ ಎಲ್ಲ ನಂಗೆ ನಿಜವಾಗ್ಲೂ ಈಗಲೂ ಗೊತ್ತಿಲ್ಲ. 235 240 ಅಂತ ಹೇಳ್ತಾ ಇದ್ದ, ನಾನು ಕರೆಕ್ಟಾಗಿ ಕೇಳಿಲ್ಲ. ಸೊ ಇವಾಗೆಲ್ಲ ಹೋಗ್ಬಿಟ್ಟು ಫುಲ್ಲು ಡೀಟೇಲ್ಸ್ ಕೊಡ್ತೀನಿ ನಾನು ನಿಮಗೆ ಡೀಟೇಲ್ಡಾಗಿ. ಮುಂದೆ ಬಂದುಬಿಟ್ಟಿದ್ದೀನಿ ಗುರು, ನಾನು ಅಲ್ಲೇ ಹಿಂದೆ ಹೋಗ್ಬೇಕಿತ್ತು ಆ್ಯಕ್ಚುಲಿ. ಏನು ಮಾಡೋಕ್ಕಾಗಲ್ಲ,
ಈ ಥರ ಆಯ್ತದೆ. ಅಲ್ಲಿ ಸರ್ವಿಸ್ ರೋಡಲ್ಲಿ ಬಂದಿದ್ರೆ ಆಗ್ತಿತ್ತು, ಒಂದು ನಮ್ಮದು ಗಾಂಚಲಿ ಅಲ್ವಾ ಸ್ವಲ್ಪ, ಅದಕ್ಕೆ ಹಿಂಗೆ ಆಯ್ತದೆ. ರೋಡೇನೋ ಕಿತ್ಬಿಟ್ಟವ್ರ, ಕಾರೆಲ್ಲ ಬರ್ತೈತೆ. ಹೊಸ ಗಾಡಿ, ಶೋರೂಮ್ ಹೆಸರು. ಈ ಕಡೆಗೆ ಇಷ್ಟೊಂದು ಡೆವಲಪ್ ಆಗಿಬಿಟ್ಟಿದ್ಯಾ. ನಾನು ಬಂದೆ ನೋಡಿ, ನಾನು ಇಲ್ಲೇ ಬರಬೇಕಿತ್ತು ಆ್ಯಕ್ಚುಲಿ, ಬಟ್ ಆ ಕಡೆ ಹೋಗ್ಬಿಟ್ಟೆ. ಇಟ್ಸ್ ಓಕೆ. ಅಲ್ಲೇ ಅವರಲ್ಲ ಹೆಲ್ಮೆಟ್ ಹಾಕ್ಕೊಂಡು ಕಾಯ್ತಾ ಅವ್ರೆ. ಇಲ್ಲೇ ಒಂದು ಸ್ಕೂಟಿ ಇತ್ಕೊಂಡು ಓಡಾಡ್ತಿದ್ದಾರೆ ನೋಡಿ. ಇವನೇ ಗಾಡಿ ಓನರೇ ಇವನು. ಆಹಾ, ಏನ್ರೋ ಏನೋ ಮಾಡ್ತಾಯಿದ್ದೀರಾ, ಸಿನಿಮಾಟೋಗ್ರಫಿ. ಅಲ್ಲಾಗ್ತೀನಿ ಬಿಡು, ಹೋಗಪ್ಪ. ಅಲ್ಲಿ ವಿಡಿಯೋಗ್ರಫಿ ಮಾಡ್ತವ್ರೆ ಹುಡುಗರು, ಅಂದರೆ ಟ್ರಾನ್ಸಿಷನ್ ಮಾಡೋಕ್ಕೇನೋ ಟ್ರೈ ಮಾಡ್ತವ್ರೆ ಅನಿಸುತ್ತೆ. ನೋಡೋಣ ಏನೇನು ಮಾಡ್ತಾರೆ. ನಮ್ಮ ಶೋರೂಮ್ ಈ ಕಡೆನೇ ಐತೆ, KTM ಶೋರೂಮು. ಸೊ ಈ ಕಮ್ಮಿ ಬಂದವರಪ್ಪ, ಇನ್ನೊಂದು 3 ಜನ ಬರ್ತೀನಿ ಅಂದಿದ್ರು, ಎಲ್ಲೋಗಿದಾರೋ ಗೊತ್ತಿಲ್ಲ. ಯಾಕ್ರಲ್ಲ ಅಲ್ಲವನ ಏನು ಮಾಡ್ತಿದ್ರಿ? ಸ್ಕೂಟಿ ಬಂದು ಒಳಗೆ ಹೋಗ್ತೀನಿ ನಾನು ಇದರಲ್ಲಿ. ಯಾರು? ಸರಿ ಆಯಿತು, ಓಕೆ. ನಾನು ನಿಮಗೆ ಡೆಲಿವರಿ ಟೈಮಲ್ಲಿ ಸಿಗ್ತೀನಿ ರೀ. ಅಲ್ಲಿ ನೋಡಿ, ಅವನೇ ಓನರು. ಹಾಗೈತೆ. ಕಾಣಿಸ್ತೈತೆ ಬಿಡು. ಆಯ್ತು, ಫೋಟೋ ತಕೊಂಡೇನಾ? ಆಯ್ತಾ? ಏಯ್ ಕಂಗ್ರ್ಯಾಚುಲೇಷನ್ ಹೇಳಲಿ. ಹೇಳ ಅವಜ್ಕ್ಯಾ. ಸೊ ಫೈನಲಿ ನಮ್ಮ R15 V4 ಡೆಲಿವರಿ ಆಯ್ತರಪ್ಪ. ನೀವು ಸಿನಿಮ್ಯಾಟಿಕ್ ಶಾರ್ಟ್ಸಲ್ಲಿ ನೋಡಿರ್ತೀರ ಆಲ್ರೆಡಿ. ದ ಪ್ರೌಡ್ ಓನರ್ ಆಫ್ R15 V4 ದರ್ಶನ್ ಅಗಸ್ತ್ಯ ಅವರು ಇಲ್ಲಿದ್ದಾರೆ. ಮಿಸ್ಟರ್ ADV ಇಲ್ಲಿದ್ದಾರೆ. ಇಲ್ಲೊಬ್ಬ ಸ್ಕಿಲ್ಫುಲ್ ಸ್ಕೂಟಿ ರೈಡರ್ ಇದ್ದಾರೆ, ಅವರು ರೊಚ್ಚಿಗೆ ಇದ್ದರೆ ಗೊತ್ತಲ್ಲ. ಆಮೇಲೆ HDFC ಮ್ಯಾನೇಜರ್ ಹೊರಗಡೆ ಇದ್ದಾರೆ ಟೆನ್ಷನಲ್ಲಿ. ಸೊ ಗಾಡಿ ಎಲ್ಲ ಫುಲ್ ಡೆಲಿವರಿ ಆಯಿತು. ಸೊ ಇಷ್ಟ ತನಕ ಫುಲ್ಲು ಡೀಪ್ ಚೆಕಿಂಗ್ ಮಾಡಿ ಶೋರೂಮರ ಹತ್ರ ಅಲ್ಲಿ ಸ್ಕ್ರ್ಯಾಚ್ ಆಗೈತೆ, ಇಲ್ಲಿ ಸ್ಕ್ರ್ಯಾಚ್ ಆಗೈತೆ ಅಂತ ಇನ್ವೆಸ್ಟಿಗೇಷನ್ ಮಾಡೋಷ್ಟೊತ್ತಿಗೆ ಆಯಿತು. ಸಿನಿಮ್ಯಾಟಿಕ್ ಶಾರ್ಟ್ಸಲ್ಲಿ ನೀವೆಲ್ಲ ನೋಡಿರ್ಬೋದು. ಸೊ ಗಾಡಿ ಪ್ರೈಸ್ ಬಂದ್ಬಿಟ್ಟು ಎಷ್ಟಾಯ್ತು ಮಚ್ಚ? 2,44,000 ಇವಾಗ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು. ಸೊ R15M ಬಂದ್ಬಿಟ್ಟು ಇದಕ್ಕಿಂತ ಒಂದು 10,000 ಜಾಸ್ತಿ ಆಗುತ್ತೆ ಅನಿಸುತ್ತೆ. ಇದರಲ್ಲಿ ಕ್ವಿಕ್ ಶಿಫ್ಟರ್ ಇದೆ ಅಲ್ಲ? ಹಾಂ, ಇದರಲ್ಲಿ ಕ್ವಿಕ್ ಶಿಫ್ಟರು ಎಲ್ಲ ಇದೆ. R15M ಏನಪ್ಪ ಅಂದರೆ ನಿಮಗೆ ಕಲರ್ ಸ್ಕೀಮ್ ಬೇರೆ ಬರುತ್ತೆ, ಮತ್ತು ಲೈಟ್ಸು ಇದಿದೆಯಲ್ಲ, ಈ ಲೈಟ್ಸ್ ಮಾತ್ರ ನಿಮಗೆ LED ಬರುತ್ತೆ. ಬಟ್ ಇದರಲ್ಲಿ ಎಲ್ಲ ಬಲ್ಬೇನೆ. ಸೊ ಗಾಡಿ ಮಾತ್ರ ದ ಮಿಸ್ಟರ್ ಬ್ಲೂ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗೈತೆ. E20 ಇದು BS7 ಅನಿಸುತ್ತೆ ನೋಡಿದ್ದು. E20 ಇಥನಲ್ 20 ಅಂತೇನೋ ಬರುತ್ತೆ ಅದು, ಅದ್ರದ್ದು ಇದು ನಂಗೆ ಗೊತ್ತಿಲ್ಲ. ಸೊ ತಗೊಂಡೋದ ಹೊರಗೆ ಗಾಡಿ ಜೈ. ಟ್ಯಾಂಕ್ ಪ್ಯಾಡ್ ಒಂದು ಕೊಡ್ತೀನಿ ಅಂದಿದ್ರು ಮೇಡಮ್. ಟ್ಯಾಂಕ್ ಪ್ಯಾಡ್ ಓಕೆ ಆಯಿತು. ಸೊ ಹೇಳು ಓನರ್ ಹೆಂಗೆ ಅನಿಸ್ತೈತೆ ಹೇಳು. ಹಾಂ, ಆಮೇಲೆ ಇಲ್ಲಿ ನೋಡ್ಕೊಂಡು ಹೇಳು. ನಾಚಿಕೆ ಕಂಡ್ಲ ಹುಡುಗಂಗೆ. ಹಿಂಗೆ ತಿರ್ಗಿಸ್ತೀನಿ. ಸೊ ಒಂದು ಫೋಟೋ ಶೂಟ್ ಮಾಡಿಬಿಟ್ಟು ಹೊರಗೆ ಸಿಗ್ತೀವಿ ರೀ ನಾನು ನಿಮಗೆ. ಆಮೇಲೆ ಹೆಂಗಾಯ್ತು ಗಾಡಿ ಡೆಲಿವರಿ ತಗೊಳಕ್ಕೆ ದುಡ್ಡು? ಆಮೇಲೆ ಅಡ್ಜಸ್ಟ್ ಅಲ್ಲ, ದುಡ್ದವನೇ ಕಷ್ಟಪಟ್ಟು. EMI ಅಂತೆ, ಫುಲ್ ಕ್ಯಾಶಲ್ಲಿ ತಗೊಂಬಿಟ್ಟು ಸುಳ್ಳು ಹೇಳ್ತಾನೆ. ಸಾವುಕಾರ ಮಂದಿ ನೀವು ಬಿಡಪ್ಪ, ಸಾವುಕಾರ ಮಂದಿ. ಸೊ ತಮ್ಮನೆಲ್ಗೊಂದು ಫೋಟೋ ತೆಗೋಣ ಇರಿ. ಸೊ ಗಾಡಿ ಬಂತು ಕೆಳಗಡೆ ಶೋರೂಮಿಂದ. ನಾವು ಇಳ್ಸೋಕೆ ಹೋದ್ರೆ ನಡೆದಾಡೋದೇ ಕಷ್ಟ ಆಗ್ತೈತಿ ಇಲ್ಲಿ. ಇನ್ನು ಗಾಡಿ ಇಳ್ಸೋಕೆ ಹೋದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಿ ತತ್ತೀಯಾ? ಹಾಂ ಸರಿ, ಅಲ್ಲಿ ಸರ್ವಿಸ್ ಹತ್ರ ಹೋಗೋಣ ನೋಡಿ. ನಾನು ಬರ್ತೀನಿ ಬಾ.
ಹೋಯ್ತೀನಿ ಆಮೇಲೆ. ಹಾಂ ಏನ ನೀನೆಲ್ಲಿ ಹೋಯ್ತೀಯಾ? ಹ್ಞೂ ಬಾ ಮತ್ತೆ ನಡಿ. ಅಲ್ಲ ಬ್ಯಾಗ್ ತರಲ್ಲ, ಅಲ್ಲ ಬ್ಯಾಗ್ ತರೋಗಲ್ಲ ದೊಡ್ಗ ನನ್ನ ಮಗನೇ. ಅವ್ನಿಗೆ ಯಾತಕ್ಕೆ ಡಾಕ್ಯುಮೆಂಟ್ಸ್ ಇವಾಗ? ಅದ್ರಲ್ಲಿ ಏನಿಲ್ಲ, ಡಾಕ್ಯುಮೆಂಟ್ಸಲ್ಲಿ ಏನೂ ಇರೋಲ್ಲ, ಮಣ್ಣು ಇನ್ವಾಯ್ಸ್, ಅದ್ರಲ್ಲಿ ಇನ್ವಾಯ್ಸ್ ಬಿಟ್ಟು ಏನೂ ಇಲ್ಲ. ಸೊ ಖುಷಿನೇನಪ್ಪ ಅಣ್ಣ? ದರ್ಶನ್ ಅಗಸ್ತ್ಯ ಖುಷಿನಾ? ದಿಲ್ ಖುಷು. ಸೊ ಏನು ಬ್ರದರ್ಸ್ ಇವರಿಬ್ರು, ಯಾವುದೋ ಬ್ರದರ್ಸು ಇಬ್ಬರು ಆಕ್ಸರ್ ಹೆಲ್ಮೆಟ್ಟು ಸೇಮು. ಹಾಂ ಎಕ್ಸ್ಪಲ್ಸ್ ಅಲ್ಲೇ ಐತೆ. ಕೊಡ್ಲಾ ಬ್ಯಾಗ್ ಕೊಡ್ಲಾ? ನಾನೇ ಹಾಕಿಂತೀನಿ ಬ್ಯಾಗು. ನಂದು ಹೆಲ್ಮೆಟ್ ಅಲ್ಲ. ಹುಡುಗಿರು ನೋಡಿದ ತಕ್ಷಣ ನನ್ನ ಮಗ ಹಾಂ ನಡಿಯ. ಸೊ ಇವಾಗ ಟ್ಯಾಂಕ್ ಪ್ಯಾಡ್ ಹಾಕ್ಸ್ಬೇಕು, ಅದಕ್ಕೋಸ್ಕರ ಸರ್ವಿಸ್ ಹತ್ರ ಹೋಗೋಣ ಬನ್ನಿ. ಆಯ್ತ್ರಪ್ಪ, ನಮ್ಮ R15 V4 ಡೆಲಿವರಿ ಆಯಿತು. ಸೊ ನಮ್ಮ ಹುಡುಗರು ಫುಲ್ ಖುಷಿ ಅಂತ ಹೇಳಿದ್ರು. ಇವರೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸೇನೆ. ಸೊ ಎಲ್ಲನೂ 1 ವರ್ಷ ಜೂನಿಯರು 1 ವರ್ಷ ಸೀನಿಯರು. ಅವ್ನು ನನ್ನ ಕ್ಲಾಸ್ಮೇಟು, ಇವನು ಜೂನಿಯರೇ, ಆದರೆ ಸೇಮ್ ಏಜು. ಅವನು ಅಷ್ಟೇ, ಅವನು 2 ವರ್ಷ ಜೂನಿಯರ್ ನನಗೆ. ಸೊ ಎಲ್ಲ ಚಡ್ಡಿ ದೋಸ್ಗಳು, ಜೊತೆಲಿ ಕ್ರಿಕೆಟ್ ಆಡ್ತಿದ್ದವರು, ಚಡ್ಡಿ ಬಿಸ್ಕೊಂಡು ಈಜಾಡ್ತಿದ್ದವರು. ಇವಾಗ ನೋಡಿ ಬೈಕ್ಗಳು ತಗೊಳ್ಳೋ ಥರ ಆಗ್ತಿದ್ವಿ. ಎಲ್ಲೆಲ್ಲ ಇರೋದು ನಾನು ನೋಡಿಲ್ಲ. ಸೊ ಟ್ಯಾಂಕ್ ಪ್ಯಾಡ್ನ ರಿಕ್ವೆಸ್ಟ್ ಮಾಡಿಬಿಟ್ಟು, ಏನು ಮೇಡಮ್ ನೀವು ಒಂದು ಟ್ಯಾಂಕ್ ಪ್ಯಾಡ್ ಕೊಡಲ್ಲ ಅಂತ ಹೇಳ್ಬಿಟ್ಟು, ಸೊ ಟ್ಯಾಂಕ್ ಪ್ಯಾಡು ಹಾಕ್ಸ್ಕೋಣ ಅಂತ ಹೋಗ್ತಾಯಿದ್ದೀವಿ. ಇವ್ನು ನೋಡಿದ್ದಾನೆ ಅನಿಸುತ್ತೆ ಇಲ್ಲೇನೆ. ಏನೋ ಗೊತ್ತಿರೋಂಥರ ಓಡ್ಬತ್ತಾನೆ. ಅಲ್ಲ ಹೇಳಿ ಇದೇ ಪ್ರಾಬ್ಲಮ್ಮು ಗಾಡಿಯಲ್ಲಿ, ಹಿಂದೆ ಎಳೆಯೋದೇ ಕಷ್ಟ. ಹಾಂ ನಿಧಾನ ಹಂಗೆಲ್ಲ ಹಿಂಡ್ಬೇಡ ಅಂತಾನೆ ಅವ್ರು ಹೇಳೋದು. ಲಾ ಅಷ್ಟೇ, ಅವ್ರು ಏನು ಮಾಡಬೇಡ ಅಂತಾರೋ ಅದನ್ನೇ ಮಾಡ್ತಾನೆ ನನ್ನ ಮಗ. ಅನಿಸ್ತಾನೆ. ಹುಡುಗಿ R15 ಮಾಡಿಸ್ಕೊಂಡು ಹೋಗಿದ್ದು ನೋಡ್ಬಿಟ್ಟು ಸೈಕಾಗ್ಬಿಟ್ರು ನಮ್ಮ ಹುಡುಗರೆಲ್ಲ. ಓ ಎಲ್ಲಿದೆಯಾ ಇವ್ರದ್ದು ಸರ್ವೀಸು? ಓಕೆ, ಸರ್ವೀಸ್ ಅವ್ರು ಚೆನ್ನಾಗಿದ್ರೆ ಸಾಕಪ್ಪ. ಶೋರೂಮ್ ಅವ್ರು ಪರವಾಗಿಲ್ಲ. ಅವರು ಶೋರೂಮ್ ಅವ್ರು ನಮಗೇನು ಪ್ರಯೋಜನಕ್ಕೆ ಬರೋಲ್ಲ. ಒಂದ್ಸಲ ಗಾಡಿ ಹೊರಗೆ ಬಂದಮೇಲೆ ಏನಿದ್ರು ಸರ್ವೀಸ್ ಅಷ್ಟೇ ಬೇಕಿರೋದು. ಅಣ್ಣ ನಿಂದೆ ಹೋಗ ಗಾಡಿ ಬರ್ತದೆ ಸರಿಯಾಗಿರೋದು ಅಂತ್ಯಾ? ಅಲ್ಲ ಅವ್ರು ಅದೇ ಥರ ಹೇಳಿದ್ದು, ಉಚ್ಚನೆ ಹೊಡ್ತಾ ಹೊಡಿಬೇಡ ಅಂದರೆ. ಅಲ್ಲೇ ಹುಡುಗಿ ನೋಡಿದ ತಕ್ಷಣ ಅನಿಸ್ತೇನೆ. ಎಲ್ಲೋದ್ರು ಅವರು? ನೀವು ಜಾಸ್ತಿ ಇದಾಕಿ ಹಂಗಾದ್ರೆ. ಅಲ್ಲ ಯಾವುದಾದ್ರೂ 200 ರೂಪಾಯಿ ಅಂತ ಆಯ್ತು. V4 199 ರೂಪಾಯಿ, 190 ಐತೆ ಅಂದರೆ ಅಲ್ಲ ನಂದ್ಕೊಂಡು ಹಾಕ್ಸ್ಬಿಡೋಣ ಸುಮ್ಮನೆ. ಏನಾಯ್ತದೆ? ಸ್ಕ್ರ್ಯಾಚ್ ಆಗ್ದಂಗೆ ಇದ್ರೆ ಸಾಕು. ಸಿಂಬಲ್ ಯಾವುದಾದ್ರೂ ಸ್ವಲ್ಪ ಕೆಳಗಾಕಿ, ಬೆಲ್ಟ್ ಬರೋದು ಅಲ್ಲಿ ಓಪನ್ ಆಗುತ್ತಾ? ಹಾಂ ಮೇಲೇ ಹಾಕಿ ಪರವಾಗಿಲ್ಲ. ಆದರೆ ಬೆಲ್ಟ್ ಬರೋದು ಅಲ್ಲೇನಾ? ಅಲ್ಲೇ ಸ್ಕ್ರ್ಯಾಚ್ ಆಗೋದು ಆ್ಯಕ್ಚುಲಿ. ಅದು ಬೇಡ ಮೇಲೇ ಹಾಕಿ ಪರವಾಗಿಲ್ಲ, ಓಪನ್ ಆಗುತ್ತೆ ಅಂದ್ರೆ ಕಿತ್ಬಿಡ್ತಾರೆ. ನಮ್ಮ ಹುಡುಗರು ದೇವಸ್ಥಾನ ಕಿತ್ಬಿಡ್ತಾರೆ ನೆನಪು. ಗೀತಾ ಶೋರೂಮಿಂದ ಏನ್ ನೆನಪು? ನೀನು ಅವ್ರ ನೆನಪಲ್ಲಿ ಇರಬೇಕು. 2.5 ಲಕ್ಷ ಕೊಟ್ಟಿರೋದಣ್ಣ. ಹಾಂ ಪೂಜೆ ಟೈಮಲ್ಲಿ ಯಾಕೆ ಎದ್ದಿದ್ ಕಡ ಅಂತೇಳಿ ಕಿತ್ಕೊಂಡ್ರು ನಮ್ಮೂರದು. ನೀನು ಹಂಗೆ ಮಾಡಿದ್ಯಾ ತಾನೇ ಅವಾಗ ಎಷ್ಟೊಂದಕ್ಕೆ? ಆ ಬಜಾಜ್ TS ಇದು ಬರುತ್ತಲ್ಲ, ಅದನ್ನೆಲ್ಲ ನಮ್ಮ ಅಣ್ಣನ ಗಾಡಿನೇ ತಂದು ನಿಲ್ಸಿದ್ನಪ್ಪ. ಅಲ್ಲೇ ಕಿತ್ಬಿಟ್ಟಿದ್ರು ಅವತ್ತೇನೆ. ನೋಡ ಈ ನನ್ನ ಮಗನ ಇವತ್ತು ಹೇಳ್ತಾ ನಾವೇ ಕಿತ್ತಿದ್ದು ಅಂತ. ಆದ್ರೆ ಸೈಕಲ್ ಕೊಡ್ತಾರೆ ಅಂತ ಅವಾಗ ಒಂದು ಇದಿತ್ತು ರೂಮರ್ಸ್. ಅವಾಗ ಸೈಕಲ್ಗೆ ಹಂಗೆ ಬೀಳ್ತಾ ಇತ್ತು, ಇವಾಗ ಬೈಕ್. ಸೊ ಫಸ್ಟ್ ದಿನನೇ ಸರ್ವಿಸ್ ಸೆಂಟ್ರ್ ಹತ್ರ ಬಂದಿದ್ದೀವಿ ಸ್ಟಿಕ್ಕರ್ ಹಾಕ್ಸ್ಕೊಂಡು ಹೋಗೋಕ್ಕೆ ಅಂತ. ಇಲ್ಲೊಂದು ಚಿಕ್ಕ ಸ್ಕ್ರ್ಯಾಚ್ ಆಗೈತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಅವ್ರು ಮೇಡಮ್ ಅಲ್ಲ ಅಣ್ಣ ಹೇಳಿದ್ದೆ ಬೇಜಾರಾಯ್ತು ನಮಗೆ. ಗಾಡಿ ಹೊರಗೆ ತಗೊಂಡು ಹೋದ್ಮೇಲೆ ನಮ್ಮ ಜವಾಬ್ದಾರಿ ಅಲ್ಲ ಅಂದ್ರಲ್ಲ. ಚಲೆ
ಬಟ್ಟೆ ಕೊಡೋಣ ಏಯ್ ಸುವರ್ಣ ಆಯಿತಾ. ಸೊ ಓಕೆ ಬಾಯ್ಸ್, ನಾನು ಪೂಜೆ ಮಾಡ್ಸೋದಕ್ಕೆ ಇರಲ್ಲ, ಟೈಮ್ ಆಗೋಯ್ತದೆ. ಸೊ ಯಾರ್ಯಾರು ಯಮಹ ಫ್ಯಾನ್ಸ್ ಇದ್ದೀರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖುಷಿನೇನಪ್ಪ ಕೊನೆಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲೇ ನಮ್ಮ ಎಕ್ಸ್ಪಲ್ಸ್ ಕೂಡ ಇಲ್ಲೇ ನಿಂತೈತೆ ಮಿಸ್ಟರ್ ಎಡಿವಿ. ಸೊ ಇನ್ನೂ ಇಬ್ಬರು ಬೈಕ್ ತಗೊಳೋರು ಬಾಕಿ ಇದ್ದಾರೆ, ಅವರು ಬೈಕ್ ತಾಳಿ ಹಿಂಗೆ ವಿಡಿಯೋ ಮಾಡೋಂಗೆ ಆಗಲಿ ಅಂತ ಹೇಳ್ತಾ RR 310 ಅಲ್ಲೊಂದಿದೆ. ಸೊ ಯಾವ್ದು ಏನೇನು ತರ್ತಾರೆ ನೋಡೋಣ, ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ. ಸೊ ಓಕೆನಾ ಬಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಅಂಟಿಲ್ ದೆನ್ ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಬಾಯ್ ಬಾಯ್.